ನಮ್ಮೂರಿನ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಗ್ರಾಮ ದೇವತೆ ಪಟಾಲಮ್ಮ ದೇವಸ್ಥಾನ ಆವರಣದಲ್ಲಿ ಸಪ್ತ ಮಾತೃಕೆಯರ ಉತ್ಸವ ನಡೆಸಿದ್ರು. ಇದು 2 ದಿನ ನಡೆಯುವಂಥ ಒಂದು ಉತ್ಸವ. ತುಂಬ ಅದ್ಧೂರಿ ಅಲಂಕಾರ ಮಾಡಿ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಉತ್ಸವ ಎಲ್ಲ ಮುಗಿದಾದ್ಮೇಲೆ ಮರುದಿನ ಗ್ರಾಮಸ್ಥರು ಅವರ ಹರಕೆಗೆ ತಕ್ಕಂಗೆ ಕುರಿಗಳನ್ನ ದೇವರಿಗೆ ಅರ್ಪಿಸ್ತಾರೆ. ಅದನ್ನು ಪ್ರಸಾದ ಮಾಡಿ ಇಲ್ಲಿ ಜನಕ್ಕೆ ಹಂಚ್ತಾರೆ. ಸೊ ಅದು ಒಂದು ಸಣ್ಣ ಝಲಕ್ ನಿಮಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಒಂದು 3,000-4 ಸಾವಿರ ಜನಕ್ಕೆ ಇಲ್ಲಿ ಮಾಂಸದೂಟ ಅರೇಂಜ್ ಮಾಡಿದರು. ಸೊ ಮಟನ್ ಸಾರು, ರಾಗಿ ಮುದ್ದೆ, ಅನ್ನ, ರಸಮ್ ಎಲ್ಲ ಇತ್ತು. ಸೊ ಇಲ್ಲಿ ಕುಕ್ಕಿಂಗ್ ಪ್ರಿಪ್ರೇಷನ್ ಬರ್ತಾ ಇದೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಉತ್ಸವಗಳು ನಿಮ್ಮ ಊರಿನಲ್ಲಿ ನಡೆದ್ರೆ ಈ ರೀಲ್ಗೆ ಲೈಕ್ ಮಾಡಿ. ಸಾಧ್ಯ ಆದರೆ ಯಾವ ಊರು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಿಮ್ಗೆ ಇಷ್ಟ ಆಗಿದೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಪೇಜ್ನ ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಈ ಥರ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ತೀವಿ. ನಮ್ಮ ಈ ಗ್ರಾಮ ಉತ್ಸವದಲ್ಲಿ ಬ್ಯಾಚ್ ವೈಸ್ ಅಡುಗೆ ಮಾಡ್ತಾಯಿದ್ರು. ಜನಕ್ಕೆ ಬಿಸಿ ಬಿಸಿ ಕೊಡಬೇಕು ಅಂತ. ಜನ ಅಲ್ಲ, ಭಕ್ತಾದಿಗಳು. ಇಲ್ಲಿ ದೇವ್ರಿಗೆ ಪೂಜೆ ಮಾಡಿರೋವಂಥ ತೀರ್ಥದಲ್ಲಿ ನೈವೇದ್ಯ ಮಾಡಿ ಜನಕ್ಕೆ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನ ತುಂಬ ಖುಷಿಪಟ್ಟು ತಟ್ಟೆ ಹಿಡ್ಕೊಂಬಂದು ಪ್ರಸಾದ ಸವಿಯೋಕ್ಕೆ ಕಾಯ್ತಾಯಿದ್ರು ಅಂತಲೇ ಹೇಳ್ಬೋದು. ನಮಗಂತೂ ಈ ದೃಶ್ಯ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆಜಿಟೇರಿಯನ್ಸ್ಗೆ ಅನ್ನ ರಸ ಮಾಡಿದ್ರು. ಜನಗಳು ತುಂಬಾ ಸೇರಿದ್ರು ಅಂತಲೇ ಹೇಳ್ಬೋದು. ಇವತ್ತು ನಮ್ಮೂರಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ನಮ್ಮ ದೇವಿಗೆ ಕೈ ಮುಗಿದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ.